ಅಣ್ಣ ಇವಾಗ ಮಣ್ಣು ಎಷ್ಟು ಸರಿ ಹಾಕ್ಬೇಕು? ಮಣ್ಣು ಫಸ್ಟಿಗೆ ಬೀಜ ಇಟ್ಟ ನಂತರ ಒಂದ್ ಬಾರಿ ಅದೇ ಗೊಬ್ಬರ ಹಾಕಿದ್ಮೇಲೆ? ಗೊಬ್ಬರ ಹಾಕಿ ಅದು ಹಾಕಿ ಒಂದು 15 ದಿವಸಕ್ಕೆ 2ನೇ ಬಾರಿ ಕೊಡ್ತೀವಿ. ಕಡೆ ಚೌತಿ ಟೈಮಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಒಂದು 3ನೇ ಬಾರಿ ಗೊಬ್ಬರ ಕೊಡೋ ಟೈಮಿಗೆ ಮತ್ತೆ ಇನ್ನೊಂದ್ ಬಾರಿ ಮಣ್ಣು ಕೊಡ್ತೀವಿ. ಈ ಚರಂಡಿಗಳು ತೆಗೆದು ಮೇಲೆ ಚರಂಡಿ ತೆಗೆದ ಮೇಲೆ ಆ ಗೊಬ್ಬರದ ಮೇಲೆ ಇವಾಗ ಗೊಬ್ಬರ ಹಾಕ್ತಿರಲ್ಲ? ಹಾಕ್ತಿದ್ವಿ. ಇವಾಗ ಇದೆಲ್ಲ ಗೊಬ್ಬರ ಹಾಕಿದ್ಯಾ? ಗೊಬ್ಬರ ಹಾಕಿದ್ವಿ. ಇದ್ರ ಮೇಲೆ ಮಣ್ಣು ಹಾಕಿದ್ವಿ. ಮತ್ತೆ ಇನ್ನೊಂದ್ಸರಿ ಗೊಬ್ಬರ ಕೊಟ್ಮೇಲೆ ಮತ್ತೆ ಇದೇ ತರ ಮಾಡೋ ಮಣ್ಣು ಹಾಕಲ್ಲ? ಗೊಬ್ಬರವನ್ನು ಕೊಡ್ತೀವಿ. ಎಷ್ಟ್ ಸರಿ ಮಣ್ಣು ಈ ತರ ಹಾಕ್ಸಿ ಕಾಣುತ್ತೆ? 3 ಬಾರಿ ಕೊಡ್ತೀವಿ. 3 ಬಾರಿ. ಎಷ್ಟ್ ದಿನಕ್ಕೊಂದ್ಸರಿ? ಇಲ್ಲ, ಈಗ ಫಸ್ಟಿಗೆ ನೆಟ್ಟವಾಗ 15 ದಿವಸಕ್ಕೊಂದ್ಸಲ ಹಾಕ್ತೀವಿ. 15-20 ದಿವಸ ಒಳಗೆ ಗಿಡ ಹೇಳಕ್ ಬಂದಿರುತ್ತೆ. ನೆಕ್ಸ್ಟ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ಕೊಡ್ತೀವಿ. ಒಂದು 3-4 ತಿಂಗಳಾಗಿರುತ್ತೆ. ಆ ಟೈಮ್ ಒಂದ್ ಬಾರಿ ಕೊಡ್ತೀವಿ. ಲಾಸ್ಟ್ ಶುಂಠಿ ಎಲ್ಲ ಒಣಗಿ ಆದ್ಮೇಲೆ ಶುಂಠಿ ಮೇಲ್ಗಡೆ ಕಾಣ್ತಾ ಇದ್ರೆ ಅದಕ್ಕೆ ಬಿಸಿಲಿಗೆ ಹಾಳ ಬರದಂತ ಒಂದ್ ಬಾರಿ ಮತ್ತೆ ಹಾಕ್ತೀವಿ ತೆಳುವಕ್ಕೆ. ಕೀಳೋ ಟೈಮ್ ಬರೋ ಟೈಮಿಗೆ ಶುಂಠಿ ಬೆಳವಣಿಗೆ ಮುಗಿದು ಶುಂಠಿ ಎಲ್ಲ ಸತ್ತ ಮೇಲೆ. ಇವಾಗ ಮೊಳಕೆ ಎಷ್ಟು ದಿನ ಕಾಣಿಸ್ಕೋಣ? ಒಂದು 20-21 ದಿವಸ ಕಾಣಿಸ್ತೀವಿ. 20 ಈ ಉದ್ದ ಎಲ್ಲಾರು ಮೊಳಕೆ ಬಂದಿರೋ ನಮ್ದು 15 ದಿವಸ ಆಯ್ತು. ಎಲ್ಲಾರು ಒಂದೊಂದು ಮಳೆ ಬಂದಿದೆ ಈಗ. ಇಲ್ಲ ಒಂದು ಲೇಟ್ ಆಯ್ತು. ಹಂಗ್ರೆ ನನ್ನ ಹೆಸರು ಜನಾರ್ದನ್ ತಿಮ್ಮನ, ಕೋಚೂರು, ಊರು ಕೋಚೂರು, ಗ್ರಾಮ ಕೋಚೂರು, ಕೊಂಡ್ಲಿ ಹೋಗ್ಲಿ, ಕಾರವಾರ ಡಿಸ್ಟಿಕ್, ಸಿದ್ದಾಪುರ ತಾಲೂಕು. ಇವಾಗ ಈ ಜಮೀನಿಗೆ ಏನ್ ಬೆಳೆ ಹಾಕ್ತಿದ್ರ? ಇವಾಗ ನಾನು 1 ಎಕರೆಗೆ ಶುಂಠಿ ಹಾಕಿದ್ದೀನಿ. ಈ ಶುಂಠಿ ಹಾಕಿ 15 ದಿವಸ ಆಯ್ತು ಈಗ. 15 ದಿನ ಆಗಿದೆ. 15 ದಿನ ಆಯ್ತು. 3 ಅಡಿಗೆ ಒಂದು ಅಗಲ ಪಟ್ಟೆ, 10 ಅಡಿ ಉದ್ದ ಒಂದೊಂದು ಪಟ್ಟೆ ಮಾಡಿಕೊಂಡು ಅದಕ್ಕೀಗ ಫಸ್ಟಿಗೆ ಸಾವಯವ ಗೊಬ್ಬರ, ಆಮೇಲೆ ಬೇವಿನ ಹಿಂಡಿ ಎಲ್ಲ ಮಿಕ್ಸ್ ಮಾಡಿ ಟ್ರೈಕೋಡ್ರಮು, ಸುಡಾಮನು, ಆಮೇಲೆ ಸರ್ಕಾರಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿದೀವಿ. ಈಗ ಬೀಜನ ಇಟ್ಟು ಮತ್ತೆ 2ನೇ ಮಣ್ಣು ಹಾಕ್ತಾ ಇದೀವಿ. ಬೀಜ ತಳಿ ಯಾವ್ದಾವ್ದು ಬರುತ್ತೆ? ಬೀಜ ರೆಗೋಡಿ, ಹಿಮಾಚಲ ತಳಿ ಇರೋದು. ಹೌದಾ? ಎರಡೇ ನೀವು? ಯಾವ್ದು ಚೆನ್ನಾಗ್ ಬರುತ್ತೆ ಅದ್ರಲ್ಲಿ? ಈ ರೆಗೋಡಿನೇ ಚೆನ್ನಾಗ್ ಬರುತ್ತೆ. ಈ ಕಡೆ ಹೌದಾ? ಮಣ್ಣು ಮಿಶ್ರಿತ ಐತಿ. ಮಣ್ಣು ಮಿಶ್ರಿತ ಆಯ್ತಾ? ಮರಳು ಕಪ್ಪು ಮಣ್ಣಿದೆ. ಹಿಂದಿನ ಬೆಳೆ ಏನ್ ಹಾಕಿದ್ರ? ಹಿಂದೆ ಮೊದಲೇ ಶೇಂಗಾ, ಶುಂಠಿ, ಜೋಳ ಹಾಕಿ. ಇವಾಗ ಇದು ಹಾಕಿದ್ರಲ್ಲ 15 ದಿನಕ್ಕೆ ನಾಟಿ ಮಾಡಿ 15 ದಿವಸ. ಇವಾಗ ಮತ್ತೆ ಎಷ್ಟು ದಿನಕ್ಕೆ ಬರ್ತಾನೆ ಇದು? ಈಗ ಮೊಳಕೆ ಆಗಿದ್ ಬರ್ಲಿಕ್ಕೆ ಒಂದು 25 ದಿವಸ ಬೇಕಾಗುತ್ತೆ. 25 ದಿನ. 20 ದಿವಸ ಬೇಕಾಗುತ್ತೆ. ಒಂದ್ ತಿಂಗಳಿಗೆ ಮತ್ತೊಂದು 2ನೇ ಬಾರಿ ಗೊಬ್ಬರ ಕೊಡ್ಬೇಕು. 15 ದಿವಸಕ್ಕೆ ಒಂದು ಬಾರಿ ಗೊಬ್ಬರ ಕೊಡ್ತಿರ್ತೀವಿ. 15 ದಿನಕ್ಕೆ ಒಂದು ಬಾರಿ. 15 ದಿವಸಕ್ಕೆ ಒಂದು 4 ಬಾರಿ ಗೊಬ್ಬರ ಕೊಟ್ಟು ಸಾಕು. ಒಂದೇ ತರ ಚೇಂಜ್ ಮಾಡ್ತೀರಾ? ಇಲ್ಲ, ಚೇಂಜ್ ಮಾಡ್ತೀವಿ. ಫಸ್ಟಿಗೆ DAP ಐತ್ರೆ, ಕಡೆಗೆ 10-26 ಪೊಟ್ಯಾಶ್. ಫಸ್ಟಿಗೆ DAP ಕೊಡ್ತೀರಾ? ಸೆಕೆಂಡ್ 10-26 ಪೊಟ್ಯಾಶ್. ಮುಂದೆ ಮತ್ತೊಂದು ಯಾವ್ದಾದ್ರು ಗ್ರಾನ್ಯೂಲ್ಸ್ ಮಿಕ್ಸ್ ಮಾಡ್ತೀವಿ. ಎಲ್ಲ ಮಿಕ್ಸ್ ಮಾಡಿ ಕೊಟ್ಟು 4 ಸರಿ ಕೊಡ್ತೀರಾ? 4 ಬಾರಿ ಒಂದ್ ಬೆಳೆ ತಗೋಬೇಕಂದ್ರೆ 4 ಸರಿ ಗೊಬ್ಬರ ಕೊಡ್ತೀರಾ? 4 ಬಾರಿ 5 ಬಾರಿ ಮಾಡ್ತೀವಿ. ಇದು ಔಷಧಿ ಯಾವ್ದು ಹೊಡಿತೀರಾ? ಔಷಧಿ ಹುಳ ಹೆಂಗಿದಾಗತ್ತೆ ಅದ್ರ ಮೇಲೆ ನೋಡ್ಕೊಂಡು ಮಾಡ್ತೀವಿ. ಪುರೋಜಿನ್ ಇಲ್ಲ ಎಕೋಲೆಕ್ಸ್, ಹಿಂಗೆ ಹುಳ ಯಾವ ಲೆವೆಲ್ ಇದೆ ಅದ್ರ ಮೇಲೆ ಇದು ಮಾಡ್ತೀವಿ. ಹಾಕಿದ್ರೆ ಚೆನ್ನಾಗುತ್ತೆ. ಜನವರಿ ಫೆಬ್ರವರಿ. ನಾವು ಸ್ವಲ್ಪ ಲೇಟ್ ಆಯ್ತು. ಒಬ್ಬರು ಮಾರ್ಚ್ ಏಪ್ರಿಲ್ ಹಾಕ್ತಾರೆ. ವರ್ಷ ಪೂರ್ತಿ ಯಾವ ಟೈಮ್ ಅಲ್ಲೂ ಬೇಕಾದ್ರೆ ಹಾಕ್ಬೋದು. ಏನು ಬೆಳೆದಿರೋ ಶುಂಠಿ ತರಬೇಕು ಬೀಜಕ್ಕೆ. ಶುಂಠಿ ಯಾವ ತರ ಅದನ್ನ ಉತ್ತಮ ಗುಣಮಟ್ಟದ ಯಾವ ತರ ಆಯ್ಕೆ ಮಾಡಬೇಕು? ಕೊಳೆ ಬಂದಿಲ್ಲದೆ ಮತ್ತೆ ಬೇರೆ ಯಾವ್ದು ರೋಗ ಇಲ್ಲದ ನೋಡಿ ತರಬೇಕು. ಹಾಕಿರೋ ಬೀಜ ಒಂದು 10 ಕ್ವಿಂಟಲ್ ಇದೆ. 10 ಕ್ವಿಂಟಲ್ ಹಾಕಿರೋ ಬೀಜ. ಇವಾಗ ಇದು ಎಷ್ಟು ಖರ್ಚು ಬಂದಿದೆ ಅಣ್ಣ? ಟೋಟಲಿ ಒಂದು ಎಕರೆಗೆ 1.5-2 ಲಕ್ಷ ರೂಪಾಯಿ ಹೋಗುತ್ತೆ. 1.5-2 ಲಕ್ಷ. ಇದು ನೀರಿನ ಕ್ರಮ ಯಾವ ತರ ಮಾಡ್ತೀರಾ? ನೀರಿಂದು ಬೋರ್ವೆಲ್ ಇಂದ ಸ್ಪ್ರಿಂಕ್ಲರ್ ಜೆಟ್ ಮಾಡಿದೀನಿ. ಜೆಟ್ ಅಲ್ಲಿ ಮಾಡೋದು. ಜೆಟ್ ಮಾಡಿದಾರ? ಇದು ಜೆಟ್ಟೆ ಉತ್ತಮನ ಇದು ಶುಂಠಿಗೆ? ಶುಂಠಿ ಯಾವ ಮುಂಚೆ ಹಾಕ್ತಿದ್ರ? ಹೌದು, ನಾವು ಒಂದು 15 ವರ್ಷ ಕಂಟಿನ್ಯೂಸ್ ಮಾಡ್ತೀವಿ. ಕಂಟಿನ್ಯೂಸ್. ನಿಮ್ಗೆ ಹೆಂಗ ಪರವಾಗಿಲ್ಲ ಲಾಭ ಚೆನ್ನಾಗಿ? ಅಡ್ಡಿಲ್ಲ, ಒಂದೊಂದು ವರ್ಷ ಲಾಸ್ ಆಗುತ್ತೆ, ಒಂದೊಂದು ವರ್ಷ ಲಾಭ ಆಗುತ್ತೆ. ಹೋದ್ಸಲ ಚಿಕ್ಕಿ ರೋಗ ಬಂದಿತ್ತು, ಅಡಿಕೆ ಬಂತರ, ಅದು ಸ್ವಲ್ಪ ದುಡ್ಡೆಲ್ಲ ಜಾಸ್ತಿ ಹೋಯ್ತು. ಎಲ್ಲರದು ಅಷ್ಟೇ, ನಮ್ದು ಒಂದೇ ಅಲ್ಲ, ಪ್ರತಿಯೊಬ್ಬರದು. ಇದು ಒಂದು ಪ್ಲಾಟೇ ಹೋಗಿದ್ದಾವೆ. ರೋಗನ ಜಾಸ್ತಿ ಯಾವ್ದು ಬರ್ತಾನೆ? ರೋಗ ಕೊಳೆ ರೋಗ ಬರುತ್ತೆ. ಕೊಳೆ ರೋಗ ಅಂದ್ರೆ ಮಳೆ ಜಾಸ್ತಿ ಆದ್ರೆ? ಮಳೆ ಜಾಸ್ತಿ ಆದ್ರೆ ಬರುತ್ತೆ. ಕೊಳೆ 2 ಕೊಳೆ ಬರುತ್ತೆ, ಬಾರ್ಗೊಳೆ, ಕೆಂಪು ಕೊಳೆ. ಮಳೆಗಾಲದಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ? ಬೇಸಿಗೆಕಾಲದಲ್ಲಿ ಮಳೆ? ಮಳೆಗಾಲದಲ್ಲೇ ಟೋಟಲಿ ಬರುತ್ತೆ. ಫುಲ್ ಬೇಸಿಗೆಲ್ಲೇ ಮಾಡಕ್ ಆಗಲ್ಲ. ಬೇಸಿಗೆಯಲ್ಲಿ ಮಾಡಕ್ ಬರಲ್ಲ. ಬೇಸಿಗೆಯಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಹಾಕಿರ್ತಾರೆ ಅಷ್ಟೇ. ಇಳುವರಿ ಯಾವತ್ತು ಚೆನ್ನಾಗ್ ಬರಲ್ಲ? ಬೇಸಿಗೆಯಲ್ಲಿ ಇಳುವರಿ ಬರಲ್ಲ? ಅಲ್ಲ, ಫುಲ್ ಬೇಸಿಗೆಯಲ್ಲಿ ಹಾಕ್ಲಿಕ್ಕೆ ಆಗಲ್ಲ. 6 ತಿಂಗಳ ನಂತರನೇ ಕೀಳೋದಾಗುತ್ತೆ. ಈ ಶುಂಠಿ ಹಾಕಿರೋದು ಅದೇ ಈ ಜನವರಿ ಅವರು ಕೀಳ್ತಾರ, ಏಪ್ರಿಲ್ ಮೇ ಟೈಮಿಗೆ ಆಗ್ಬಿಡುತ್ತೆ. ಜನವರಿಗೆ ಫೆಬ್ರವರಿ ಹಿಂಗೆ ಒಬ್ಬೊಬ್ರು ಎಲ್ಲಾರು ಹಾಕ್ತಾರೆ ಅಷ್ಟೇ. ಎಷ್ಟು ತಿಂಗಳದ ಬೆಳೆ ಅಣ್ಣ ಇದು? ಇದು 6 ತಿಂಗಳ ನಂತರನೇ ಅದು ಬೆಳವಣಿಗೆ ಮುಗಿತಾ ಬರುತ್ತೆ. 6 ತಿಂಗಳ ನಂತರ ಅದ್ರ ಹಾಕಿದ್ರೆ ಚೆನ್ನಾಗಿರಲ್ಲ. ಅದು ಔಟನೆಲ್ಲ ಇರಲ್ಲ. ದಾಯ ಎಷ್ಟು? ಇದಾ ಪಟ್ಟೆಯಿಂದ ಪಟ್ಟೆಗೆ 3 ಅಡಿ. 3 ಅಡಿ. ಈ
ಇರೋದ್ರಿಂದ 12 ಅಡಿ ಇಡ್ತೀವಿ. ಉದ್ದ ಉದ್ದ. 10ರಿಂದ 12 ಉದ್ದ, ಉದ್ದ ಅಗಲ 3 ಅಡಿ. ಅಗಲ 3 ಅಡಿ. ಒಂದ್ ಪಟ್ಟೆಲಿ ಒಂದು ಪಟ್ಟೆಯಲ್ಲಿ 14-15 ಬೀಜ ಇದೆ. 14-15 ಬೀಜ ಬೀಜ ಇದೆ. ಇದೆ. ಆ ಕಡೆ ಈ ಕಡೆ ಆ ಕಡೆ ಈ ಕಡೆ ಎರಡು ಸೇರಿ. 2 ಸೇರಿ. ಎಲ್ಲ ಯಾವ ಮಾರ್ಕೆಟಿಗೆ ಕಳಿಸ್ತೀರಾ? ನಾವಿಲ್ಲೇ ಲೋಕಲ್ ಇಲ್ಲೇ ಕೊಡ್ತೀವಿ. ಇಲ್ಲೇ ಕೊಡ್ತೀರಾ? ಎಲ್ಲ ರೇಟ್ ಎಲ್ಲ ಯಾವ ತರ ಸಿಗುತ್ತಣ್ಣ? ರೇಟ್ ಈ ವರ್ಷ ನಾವು 4,000 ಕೊಟ್ಟಿದೀವಿ ಕ್ವಿಂಟಲ್. ಒಂದ್ ತಿಂಗಳಿಂದ ಕ್ವಿಂಟಲ್ಗೆ. ಹ್ಮ್. ಇವಾಗ ಒಂದು 15ರಿಂದ 12,000 13,000 ಆಗಿದೆ. ರೇಟ್ ಫಿಕ್ಸ್ ಇರಲ್ಲ. ಅಂದ್ರೆ ಕ್ವಾಲಿಟಿ ಮೇಲೆ ಹೋಗುತ್ತಾ ಅಂತ? ಇಲ್ಲ ರೇಟ್ ಅದು ಮಾರ್ಕೆಟಿಗೆ ಹೋದ್ರೆ ರೇಟ್ ಜಾಸ್ತಿ ಆಗುತ್ತೆ. ಹ್ಮ್. ಇಲ್ಲೇ ಶುಂಠಿ ತೇದ್ ಹಾಕ್ಲಿಕ್ಕೆ ಹೋದ್ರೆ ರೇಟ್ ಕಡಿಮೆ ಇರುತ್ತೆ. ಮಾರ್ಕೆಟ್ ಅಂದ್ರೆ ಎಲ್ಲಿ ಹೋಗ್ಬೇಕು? ಬಾಂಬೆ ಮಾರ್ಕೆಟ್ ಹೋಗುತ್ತೆ. ಹ್ಮ್. ಹೊರಗಡೆ ಕಳಿಸಿದ್ರೆ ಜಾಸ್ತಿ ರೇಟಿಗೆ ಹೋಗುತ್ತೆ. ಆ ಮಾರ್ಕೆಟ್ ಬಂದ್ರೆ ಮಾತ್ರ ರೇಟ್ ಆಗುತ್ತೆ. ಇಲ್ಲಾಂದ್ರೆ ಈಗ ಸದ್ಯ ಒಂದು 3-4 ವರ್ಷದಿಂದ ರೇಟ್ ಆಗ್ತಾನೆ ಇಲ್ಲ ಸರಿಯಾಗಿ. ಇದೇ ತರ ಆಗ್ತಾ ಇದೆ.